ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗಾದರೆ ಮಾತ್ರ ವಿಡಿಯೋ ನಿಮಗೆ ಫುಲ್ ಅರ್ಥ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ 4 ಯುಗಗಳೇನಿದ್ವು, ಸತ್ಯಯುಗ, ಕಲಿಯುಗ, ದ್ವಾಪರ ಯುಗ, ಇವುಗಳನ್ನು ತ್ರೇತಾಯುಗ, ಇವು ಎಲ್ಲ ಯಾವ ಥರ ಇದ್ವು, ಆಗಿನ ಜನ ಹೇಗಿದ್ದರು, ಈಗ ಜನ ಹೇಗಿದ್ದಾರೆ, ಹೇಗೆ ಯುಗದಿಂದ ಯುಗಕ್ಕೆ ಬದಲಾವಣೆ ಆಗ್ತಾ ಬಂದಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ನಮ್ಮ ಹಿಂದೂ ಧರ್ಮ ಗ್ರಂಥಗಳಲ್ಲಿ 4 ಯುಗಗಳು, ಅವುಗಳ ಅವಧಿ ಮತ್ತು ಪ್ರತಿ ಯುಗದಲ್ಲಿನ ಪರಿಸ್ಥಿತಿಯ ಬಗ್ಗೆ ಸಾಕಷ್ಟು ಚರ್ಚೆಗಳಿವೆ. ಸತ್ಯಯುಗ ಮುಗಿದ ನಂತರ ತ್ರೇತಾಯುಗ ಪ್ರಾರಂಭವಾಗುತ್ತದೆ. ಅದರ ನಂತರ ದ್ವಾಪರ ಯುಗ ಪ್ರಾರಂಭವಾಗುತ್ತದೆ ಮತ್ತು ನಂತರ ಕಲಿಯುಗ ಪ್ರಾರಂಭವಾಗುತ್ತೆ. ಸತ್ಯ ಯುಗದ ಅವಧಿ 17,28,00,000 ವರ್ಷ, ತ್ರೇತಾಯುಗದ ಅವಧಿ 12,96,00,000, ದ್ವಾಪರ ಯುಗದ ಅವಧಿ 8,64,00,000 ಮತ್ತು ಅಂತಿಮವಾಗಿ ಕಲಿಯುಗದ ಅವಧಿ 4,32,000. ಹೀಗೆ ಹೊಸ ಯುಗ ಪ್ರಾರಂಭವಾಗುತ್ತೆ. ಪ್ರಾರಂಭವಾಗುವ ಹೊಸ ಯುಗದ ಅವಧಿ ನಂತರ ಇನ್ನೊಂದು ಹೊಸ ಯುಗ ಪ್ರಾರಂಭವಾಗುತ್ತೆ. ಪ್ರಾರಂಭವಾಗುವ ಹೊಸ ಯುಗದ ಅವಧಿ 432,000 ವರ್ಷಗಳಷ್ಟು ಕಡಿಮೆಯಾಗುತ್ತೆ. ಈ ಎಲ್ಲ ಯುಗಗಳು ಪೂರ್ಣಗೊಂಡ ನಂತರವೇ ಕಾಲಚಕ್ರ ಪೂರ್ಣಗೊಳ್ಳುತ್ತೆ, ಮತ್ತೆ ಹೊಸ ಕಾಲಚಕ್ರ ಪ್ರಾರಂಭವಾಗುತ್ತೆ. ನಿಮ್ಮಲ್ಲಿ ಅನೇಕರಿಗೆ ಈ ಎಲ್ಲ ವಿಷಯಗಳು ತಿಳಿದೇ ಇರ್ತವೆ, ಆದರೆ ಈ 4 ಯುಗಗಳ ನಡುವಿನ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳ ಬಗ್ಗೆ ಕೆಲವರಿಗೆ ಮಾತ್ರ ತಿಳಿದಿದೆ. ಪ್ರತಿ ಯುಗದಲ್ಲಿ ನಮ್ಮ ಜನರ ನಡವಳಿಕೆ, ಆಲೋಚನೆಗಳು, ಜೀವನ ಶೈಲಿ, ಬಣ್ಣ, ರೂಪ ಮತ್ತು ಆಕಾರ ಬದಲಾಗುತ್ತಾ ಹೋಗುತ್ತೆ. ನಿಮ್ಮಲ್ಲಿ ಅನೇಕರಿಗೆ ಅವರ ಬಗ್ಗೆ ತಿಳಿದೇ ಇರದೇ ಇರಬಹುದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಯುಗದ ಬಗ್ಗೆ ಮಾತನಾಡಲಿದ್ದೇವೆ. ಮನುಷ್ಯರ ನಡುವಿನ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳ ಬಗ್ಗೆ ಸ್ಪಷ್ಟವಾಗಿ ಮಾತನಾಡೋಣ. ಫ್ರೆಂಡ್ಸ್, ನಾವು ಪ್ರಸ್ತುತ ಕಲಿಯುಗದಲ್ಲಿ ವಾಸ ಮಾಡ್ತಾ ಇದ್ದೇವೆ. ಕಲಿಯುಗದ ಬಗ್ಗೆ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಅನೇಕ ಭವಿಷ್ಯವಾಣಿಗಳು ಹೇಳಲ್ಪಟ್ಟಿವೆ. ಆಶ್ಚರ್ಯಕರ ಸಂಗತಿ ಏನಂತಂದ್ರೆ ಅವುಗಳಲ್ಲಿ ಹಲವು ಈಗಾಗಲೇ ನಿಜ ಕೂಡ ಆಗಿ ಹೋಗಿವೆ. ಉಳಿದವುಗಳು ಭವಿಷ್ಯದಲ್ಲಿ ನಿಜ ಆಗ್ತವೆ ಎಂದು ಧಾರ್ಮಿಕ ಮುಖಂಡರು ಹೇಳ್ತಾರೆ. ಕಲಿಯುಗದ ಬಗ್ಗೆ ಭಗವಾನ್ ಕೃಷ್ಣನು ಸಹ ಅನೇಕ ಭವಿಷ್ಯವಾಣಿಗಳನ್ನ ಹೇಳಿದನು. ಅವು ಶೀಘ್ರದಲ್ಲೇ ನಿಜವಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಈ ಭೂಮಿಯು ನಿಜವಾಗಿಯೂ ಯಾವಾಗ ಕೊನೆಗೊಳ್ಳುತ್ತೆ, ಅದು ಹೇಗೆ ಕೊನೆಗೊಳ್ಳುತ್ತೆ, ಶ್ರೀಕೃಷ್ಣ ಪರಮಾತ್ಮನು ಬಹಳ ವಿವರವಾಗಿ ಹೇಳಿದ್ದಾರೆ. ಈ ವಿಡಿಯೋದಲ್ಲಿ ಅವರ ಬಗ್ಗೆ ಕಲಿಯೋಣ. ವಿಡಿಯೋವನ್ನು ಬಿಟ್ಟು ಬಿಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಮೊದಲು ಸತ್ಯಯುಗದ ಬಗ್ಗೆ ಕಲಿಯೋಣ. ಈ ಯುಗದಲ್ಲಿ ಧರ್ಮಕ್ಕೆ 4 ಕಾಲಗಳಿವೆ. ಅಂದರೆ 100% ಧರ್ಮ ಇತ್ತು. ನಾವು ಮನುಷ್ಯರಿಗೆ ಪಾಪ ಏನೆಂದು ಸಹ ತಿಳಿದಿರಲಿಲ್ಲ. ಆ ಸಮಯದಲ್ಲಿ ನಾವು ಎಲ್ಲಿ ನೋಡಿದ್ರೂ ಕೂಡ ಒಳ್ಳೆಯದನ್ನೇ ನೋಡ್ತೇವೆ. ಎಲ್ಲ ಮನುಷ್ಯರು ಎಲ್ಲರಲ್ಲೂ ಒಳ್ಳೆಯದನ್ನು ಮಾಡುವ ಮತ್ತು ಅವರಿಗೆ ಸಹಾಯ ಮಾಡುವ ನಿಸ್ವಾರ್ಥ ಬಯಕೆಯೊಂದಿಗೆ ಬದುಕ್ತಾರೆ. ಈ ಯುಗದಲ್ಲಿ ಮಾನವ ಜೀವನವು ಬಹಳ ಮೌಲ್ಯಯುತವಾಗಿದೆ. ಒಬ್ಬ ವ್ಯಕ್ತಿಯು ಕಷ್ಟದಲ್ಲಿದ್ದಾಗ ಅನೇಕ ಜನರು ಅವನಿಗೆ ಸಹಾಯ ಮಾಡಲು ಬರ್ತಾರೆ. ಜನರು ಮುಂದೆ ಬರ್ತಿದ್ರು. ನಮ್ಮ ಜನರು ಪಾಪಗಳನ್ನು ಮಾಡುವ ಬಗ್ಗೆ ಯೋಚಿಸಲು ಕೂಡ ಮಾಡ್ತಾನೆ ಇರಲಿಲ್ಲ. ಅತ್ಯಂತ ಆಶ್ಚರ್ಯಕರ ಸಂಗತಿ ಏನಂತಂದ್ರೆ ಈ ಯುಗದಲ್ಲಿ ನಮ್ಮ ಜನರು ಸರಾಸರಿ 32 ಅಡಿ ಎತ್ತರ ಇದ್ರು. ಸತ್ಯ ಹರಿಶ್ಚಂದ್ರರಂತಹ ಮಹಾನ್ ವ್ಯಕ್ತಿ ಕೂಡ ಈ ಯುಗದಲ್ಲೇ ವಾಸ ಮಾಡ್ತಾ ಇದ್ರು. ಸತ್ಯವನ್ನ ರಕ್ಷಿಸಲು ಅವರು ತಮ್ಮ ಸ್ವಂತ ಕುಟುಂಬವನ್ನ ಸಹ ತ್ಯಾಗ ಮಾಡಿದ್ರು. ಗೊತ್ತಲ್ವಾ ನಿಮ್ಗೆಲ್ಲ? ಈ ಸತ್ಯ ಯುಗ ಮುಗಿದ ನಂತರ ತ್ರೇತಾಯುಗ ಪ್ರಾರಂಭವಾಗುತ್ತೆ. ಈ ತ್ರೇತಾಯುಗದಲ್ಲಿ ನಮ್ಮ ಜನರ ಸರಾಸರಿ ಎತ್ತರ 21 ಅಡಿಗಳವರೆಗೆ ಇಳಿದಿದೆ. ಈ ಯುಗದಲ್ಲಿಯೇ ನಮ್ಮ ಜನರಿಗೆ ಪಾಪದ ಪರಿಚಯ ಆಯಿತು. ಧರ್ಮವು ಒಂದು ಕಾಲನ್ನು ಕಳೆದುಕೊಂಡು 3 ಕಾಲಗಳನ್ನ ಹೊಂದಿತ್ತು. ಇದು ಆ ಸಮಯದಲ್ಲಿ ವಿಷ್ಣುವು ವಾಮನ ಮತ್ತು ರಾಮನಾಗಿ ಅವತಾರ ಮಾಡಿದ್ರು. ಚಕ್ರವರ್ತಿ ಬಲಿ ಸ್ವರ್ಗವನ್ನ ಆಕ್ರಮಣ ಮಾಡಿದಾಗ ಇಂದ್ರನಿಗೆ ಏನು ಮಾಡಬೇಕೆಂದು ತಿಳಿಯದೆ ವಿಷ್ಣುವಿನ ಬಳಿಗೆ ಹೋದ. ಆಗ ವಿಷ್ಣುವು ಸ್ವರ್ಗವನ್ನು ಯಾವುದೇ ರೀತಿಯಲ್ಲಿ ಇಂದ್ರನಿಗೆ ಹಿಂದಿರುಗಿಸಲು ಬಯಸಿದನು. ಆ ಉದ್ದೇಶದಿಂದ ಅವನು ವಾಮನ ರೂಪದಲ್ಲಿ ಅವತರಿಸಿ ಚಕ್ರವರ್ತಿ ಬಲಿಯಿಂದ 3 ಅಡಿ ಭೂಮಿಯನ್ನು ದಾನ ಕೇಳಿದನು. ಚಕ್ರವರ್ತಿ ಬಲಿ ಕೂಡ ಯಾವುದೇ ಯೋಚನೆ ಮಾಡದೆ 3 ಅಡಿ ಭೂಮಿಯನ್ನು ದಾನ ಮಾಡುವುದಾಗಿ ಹೇಳಿದ. ವಾಮನನು ತನ್ನ 3 ಪಾದಗಳಿಂದ ಇಡೀ ವಿಶ್ವವನ್ನು ಅವತಾರ ಮಾಡಿದ್ರು. ವಾಮನನು ತನ್ನ 3 ಪಾದಗಳಿಂದ ಇಡೀ ವಿಶ್ವವನ್ನ ಅವತಾರ ಮಾಡಿದರು.
ಅದರ ನಂತರ ವಿಷ್ಣುವು ಅವನ ಸ್ವರ್ಗವನ್ನ ಇಂದ್ರನಿಗೆ ಹಿಂದಿರುಗಿಸಿದನು. ಮತ್ತೊಂದೆಡೆ ರಾಕ್ಷಸ ರಾಜ ರಾವಣನು ಈ ಅವಧಿಯಲ್ಲಿ ಸೀತಾದೇವಿಯನ್ನ ಅಪಹರಿಸಿದನು. ಅದಕ್ಕಾಗಿಯೇ ರಾಮಾಯಣ ಯುದ್ಧ ನಡೆಯಿತು. ಇದಾದ ನಂತರ ದ್ವಾಪರ ಯುಗ ಪ್ರಾರಂಭವಾಗುತ್ತೆ. ಈ ಅವಧಿಯಲ್ಲಿ ಧರ್ಮವು 2 ಕಾಲುಗಳನ್ನ ಕಳೆದುಕೊಂಡು ಉಳಿದ 2 ಕಾಲುಗಳ ಮೇಲೆ ನಿಲ್ಲುತ್ತದೆ. ಈ ಅವಧಿಯಲ್ಲಿ ನಮ್ಮ ಜನರ ಸರಾಸರಿ ಎತ್ತರವು 11 ಅಡಿಗಳಿಗೆ ಕಡಿಮೆಯಾಗುತ್ತೆ. ಅಲ್ಲದೆ ಈ ಅವಧಿಯಲ್ಲಿ ಪಾಪಗಳು ಮತ್ತು ಪುಣ್ಯಗಳು ಸಮಾನವಾಗಿ ಇರ್ತವೆ. ಕೆಲವರು ಪುಣ್ಯಗಳನ್ನು ಮಾಡ್ತಾ ಇದ್ರೆ ಕೆಲವರು ಒಂದೇ ಅನುಪಾತದಲ್ಲಿ ಪಾಪಗಳನ್ನ ಮಾಡ್ತಿರ್ತಾರೆ. ಈ ಅವಧಿಯಲ್ಲಿ ಮಹಾಭಾರತದಂತಹ ಧರ್ಮ ಯುದ್ಧ ನಡೆಯಿತು. ಆ ಧರ್ಮದ ಬದಿಯಲ್ಲಿ ಕೌರವರನ್ನ ಧರ್ಮದ ಪರವಾಗಿದ್ದ ಪಾಂಡವರು ಸೋಲಿಸಿದ್ರು. ಈ ಯುದ್ಧದಲ್ಲಿ ಶ್ರೀಕೃಷ್ಣನು ಧರ್ಮವನ್ನ ರಕ್ಷಿಸಲು ಪಾಂಡವರಿಗೆ ಸಹಾಯ ಮಾಡಿದ. ಇದರ ನಂತರ ಕಲಿಯುಗ ಪ್ರಾರಂಭವಾಯಿತು. ಈ ಕಲಿಯುಗದಲ್ಲಿ ಜನರು ಸರಾಸರಿ 5.5 ಅಡಿ ಮಾತ್ರ ಇರೋದು. ಧರ್ಮಕ್ಕೆ ಒಂದೇ ಒಂದು ಕಾಲು ಇರುತ್ತೆ, ಅಡಿ ಮಾತ್ರ ಇರ್ತಾರೆ. ಧರ್ಮಕ್ಕೆ ಒಂದೇ ಕಾಲು ಇರುತ್ತೆ. ಇದರರ್ಥ ಈ ಯುಗದಲ್ಲಿ ಪಾಪದ ಶೇಕಡವಾರು ಪುಣ್ಯಕ್ಕಿಂತ ಹೆಚ್ಚಾಗಿದೆ ಅಂತ ಅರ್ಥ. ಪಾಪವು ಎಷ್ಟು ಹೆಚ್ಚಾಗಿತ್ತು ಅಂತಂದ್ರೆ ಪ್ರತಿ 4 ಜನರಲ್ಲಿ 3 ಪಾಪಗಳನ್ನು ಮಾಡ್ತಲೇ ಇರ್ತಾರೆ. ಈ ಯುಗದಲ್ಲಿ ಒಳ್ಳೆಯದನ್ನು ಮಾಡುವವರಿಗಿಂತ ಇತರರಿಗೆ ಹಾನಿ ಮಾಡಲು ಬಯಸುವ ಜನರೇ ಹೆಚ್ಚು. ಪ್ರಸ್ತುತ ನಾವು ಅಂತಹ ಭಯಾನಕ ಪರಿಸ್ಥಿತಿಯನ್ನು ಸುತ್ತಲೂ ನೋಡ್ತಾ ಇದ್ದೇವೆ. ನಾವು ಕಲಿಯುಗದಲ್ಲಿ ವಾಸ ಮಾಡ್ತಾ ಇದ್ದೇವೆ. ಈ ಕಲಿಯುಗದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮರು ಅನೇಕ ವಿಷಯಗಳನ್ನ ಹೇಳಿದ್ದಾರೆ. ಕಲಿಯುಗದಲ್ಲಿ ಮಹಿಳೆಯರು ತಮ್ಮ ಕೂದಲಿನ ಆಧಾರದ ಮೇಲೆ ಸುಂದರವಾಗಿ ಇರ್ತಾರೆ ಅಂತ ಭಾವಿಸ್ತಾರೆ ಮತ್ತು ಅವರು ಬಡವರಾಗುವ ತಮ್ಮ ಗಂಡಂದಿರನ್ನು ಬಿಟ್ಟು ಶ್ರೀಮಂತ ಪುರುಷರ ಬಳಿ ಹೋಗ್ತಾರೆ ಎಂದು ಶ್ರೀಕೃಷ್ಣ ಪರಮಾತ್ಮ ನುಡಿದಿದ್ದಾರೆ. ಈ ಯುಗದಲ್ಲಿ ಮಹಿಳೆಯರು ಶ್ರೀಮಂತ ಪುರುಷರನ್ನ ಬಯಸ್ತಾರೆ. ಪುರುಷರ ಬಣ್ಣ ಮತ್ತು ನೋಟಕ್ಕೆ ಯಾವುದೇ ಮೌಲ್ಯ ಇರೋದಿಲ್ಲ. ಈ ಯುಗದಲ್ಲಿ ಜನರು ತಮ್ಮಲ್ಲಿರುವ ಹಣದ ಬಗ್ಗೆ ಹೆಮ್ಮೆ ಪಡ್ತಾರೆ. ಎಲ್ಲರೂ ಶ್ರೀಮಂತರಿಗೆ ಹತ್ತಿರವಾಗಲು ಪ್ರಯತ್ನ ಮಾಡ್ತಾರೆ. ಅವರು ಹೆಚ್ಚಾಗಿ ಬಡವರನ್ನ ದ್ವೇಷ ಮಾಡ್ತಾರೆ. ಅವರು ಅವಮಾನಿಸ್ತಾರೆ. ಜನರು ತಮ್ಮ ಬುದ್ಧಿಮತ್ತೆಯನ್ನು ಹಣ ಗಳಿಸಲು ಮಾತ್ರ ಬಳಸ್ತಾರೆ. ಇದಲ್ಲದೆ ಈ ಸಮಯದಲ್ಲಿ ವಂಚನೆಗಳು ಎಷ್ಟು ಹೆಚ್ಚಾಗ್ತವೆ ಅಂತಂದ್ರೆ ಅನೇಕ ಜನರು ತಮ್ಮ ಸ್ವಂತ ಕುಟುಂಬ ಸದಸ್ಯರನ್ನು ಕೂಡ ಮೋಸ ಮಾಡ್ತಾರೆ. ಅವರು ಆಸ್ತಿಗಾಗಿ ಸಾಕಷ್ಟು ಹೋರಾಡ್ತಾರೆ. ಅವರು ಹಣ ಗಳಿಸಲು ಕೊಲೆಗಳು ಮತ್ತು ವಂಚನೆಗಳನ್ನು ಕೂಡ ಮಾಡ್ತಾರೆ. ಈ ಸಮಯದಲ್ಲಿ ಮಹಿಳೆಯರಿಗೆ ಯಾವುದೇ ರಕ್ಷಣೆ ಅನ್ನೋದು ಸಿಗೋದೇ ಇಲ್ಲ. ಅದಕ್ಕಾಗಿಯೇ ಅವರು ಒಂಟಿಯಾಗಿ ಎಲ್ಲಿಯೂ ಹೋಗಲು ಹೆದರ್ತಾರೆ. ಅವರ ಮುಕ್ತವಾಗಿ ಚಲಿಸಲು ಸಾಧ್ಯವಿಲ್ಲ. ಮನಸ್ಸಿನಲ್ಲಿ ಒಂದು ವಿಷಯವನ್ನು ಹೊಂದಿರುವ ಮತ್ತು ಹೊರಗೆ ವಿಭಿನ್ನವಾಗಿ ವರ್ತಿಸುವವರು ಮಾತ್ರ ಈ ಜಗತ್ತಿನಲ್ಲಿ ಬದುಕಬಲ್ಲರು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಈಗ ಸುತ್ತಲೂ ಅದೇ ನಡೆಯುವುದು. ಈ ಯುಗದಲ್ಲಿ ಅಂತಹ ಜನರು ಮಾತ್ರ ಸಂತೋಷದಿಂದ ಬದುಕಲು ಸಾಧ್ಯ. ಅದೇ ರೀತಿ ನಮ್ಮ ಜನರು ತಮ್ಮ ಬುದ್ಧಿವಂತಿಕೆಯ ಬಗ್ಗೆ ಹೆಮ್ಮೆಯಿಂದ ದೇವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಾರೆ. ದೇವರು ನಿಜವಾಗಿ ಇದ್ದಾನಾ? ಹಾಗಿದ್ದಲ್ಲಿ ನಾವು ಇನ್ನೂ ಅವನನ್ನು ಏಕೆ ನೋಡಿಲ್ಲ? ದೇವರಿದ್ದಾನೆ ಎಂದು ಸಾಬೀತುಪಡಿಸಲು ಯಾವುದೇ ಒಂದು ಸಾಕ್ಷಿ ಇದೆಯಾ ಎಂದು ಅವರು ಕೇಳ್ತಾನೆ ಇರ್ತಾರೆ. ಅನೇಕ ಜನರು ವಿಜ್ಞಾನವನ್ನು ನಂಬುವ ಮೂಲಕ ನಾಸ್ತಿಕರಾಗುತ್ತಾರೆ. ಇದಲ್ಲದೆ ನಮ್ಮ ಜನರು ಪುರಾಣಗಳನ್ನು ಓದುವುದನ್ನು ನಿಲ್ಲಿಸ್ತಾರೆ. ಅವರು ಕ್ರಮೇಣ ದೇವರನ್ನ ಪೂಜಿಸುವುದನ್ನ ನಿಲ್ಲಿಸ್ತಾರೆ. ರಾಜಕಾರಣಿಗಳ ಜನರನ್ನು ಮೋಸಗೊಳಿಸ್ತಾರೆ ಮತ್ತು ಅವರನ್ನು ದೋಸ್ತಾರೆ. ಈ ಪರಿಸ್ಥಿತಿಯಲ್ಲಿ ಪರಿಣಾಮವಾಗಿ ಒಳ್ಳೆಯ ಜನರು ಸಹ ಕೆಟ್ಟವರಾಗಿ ಹೋಗ್ತಾರೆ. ಎಲ್ಲರೂ ಯಾವಾಗಲೂ ಇತರರನ್ನು ದೋಚುವ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ಅಂತಿಮವಾಗಿ ಸತ್ಯವು ಪ್ರಪಂಚದಿಂದ ಕಣ್ಮರೆಯಾಗುತ್ತೆ. ಕರುಣೆ ಮತ್ತು ದಯೆಯಂತಹ ಭಾವನೆಗಳು ಸಂಪೂರ್ಣವಾಗಿ ಕಣ್ಮರೆಯಾಗ್ತವೆ. ಜನರಲ್ಲಿ ಕ್ರೌರ್ಯವು ಎಷ್ಟು ಹೆಚ್ಚಾಗುತ್ತೆ ಅಂತಂದ್ರೆ ಅವರು ತಮ್ಮ ಸ್ವಂತ ಕುಟುಂಬ ಸದಸ್ಯರಿಗೂ ಕೂಡ ತೊಂದರೆ ನೀಡ್ತಾರೆ. ಈ ಕಲಿಯುಗದಲ್ಲಿ ತಪ್ಪು ರೀತಿಯಲ್ಲಿ ಹಣ ಸಂಪಾದಿಸಲು ಬಯಸ್ತಾರೆ. ಇದು ಮಾತ್ರವಲ್ಲದೆ ಕಲಿಯುಗದಲ್ಲಿ ಪ್ರಕೃತಿಯಲ್ಲಿಯೂ ಅನೇಕ ಬದಲಾವಣೆಗಳು ಸಂಭವಿಸ್ತವೆ. ಆ ಸಮಯದಲ್ಲಿ ಭಾರಿ ಮಳೆಯಾಗುತ್ತೆ. ಅಲ್ಲದೆ ಅನೇಕ ದಿನಗಟ್ಟಲೆ ಮಳೆ ಇಲ್ಲ. ಬರಗಾಲದಿಂದಾಗಿ ಜನರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ರೈತರಿಗೆ ಮಳೆ ಬೇಕಾಗುವ ಸಮಯದಲ್ಲಿ ಮಳೆ ಬರೋದಿಲ್ಲ. ಅದೇ ರೀತಿ ಬೆಳೆ ಸಿದ್ಧವಾದಾಗ ಭಾರಿ ಮಳೆಯಾಗಿ ನಷ್ಟವನ್ನು ಉಂಟು ಮಾಡುತ್ತೆ. ಇದರಿಂದಾಗಿ ಅವರ ಬೆಳೆ ಸಂಪೂರ್ಣ ನಾಶ ಆಗುತ್ತೆ. ಬೆಳೆ ಲಭ್ಯವಿಲ್ಲದ ಕಾರಣ ನಮ್ಮ ಜನರು ಮರಗಳ ಎಲೆಗಳನ್ನು ತಿಂದು ಬದುಕಬೇಕಾದಂತ ಪರಿಸ್ಥಿತಿ ಬರುತ್ತೆ. ಆದರೆ ಮಳೆಯ ಕೊರತೆಯಿಂದಾಗಿ ಆ ಮರಗಳು ಸಹ ಸಂಪೂರ್ಣವಾಗಿ ಒಣಗಿ ಹೋಗ್ತವೆ. ಪರಿಸ್ಥಿತಿ ಎಷ್ಟು ಹದಗೆಡುತ್ತೆ ಅಂತಂದ್ರೆ ಅಂತಹ ಕಷ್ಟಕರ ಜೀವನವನ್ನು ನಡೆಸುವುದಕ್ಕಿಂತ ಆತ್ಮಹತ್ಯೆ ಮಾಡಿಕೊಳ್ಳುವುದು ಉತ್ತಮ ಎಂದು ಅನೇಕ ಜನರು ಭಾವಿಸ್ತಾರೆ. ಭವಿಷ್ಯ ಪುರಾಣದಲ್ಲಿ ಭಗವಾನ್ ಬ್ರಹ್ಮ, ನಾರದ ಮತ್ತು ದೇವಶ್ರೀ ನಾರದರು ಶೀಘ್ರದಲ್ಲೇ ಭಯಾನಕ ಕಲಿಯುಗ ಬರಲಿದೆ. ಈ ಸಮಯದಲ್ಲಿ ಜನರು ಚಿಂತನೆ
ಬದಲಾವಣೆ ಆಗುತ್ತೆ. ಒಳ್ಳೆಯ ಜನರು ಸಹ ಕೆಟ್ಟವರಾಗ್ತಾರೆ. ಅವರು ತಮ್ಮ ಸ್ವಂತ ಕುಟುಂಬ ಸದಸ್ಯರೊಂದಿಗೆ ದ್ವೇಷವನ್ನ ಬೆಳೆಸಿಕೊಳ್ತಾರೆ. ಅದೇ ರೀತಿ ಬ್ರಾಹ್ಮಣರಾಗಿರಲಿ, ಕ್ಷತ್ರಿಯರಾಗಿರಲಿ ಅಥವಾ ವೈಶ್ಯರಾಗಿರಲಿ ಎಲ್ಲರೂ ಪಾಪಗಳನ್ನ ಮಾಡ್ತಾರೆ. ಹೆಚ್ಚು ಹಣ ಇರುವವರು ಆರಾಮವಾಗಿ ಬದುಕ್ತಾರೆ, ಬಡವರು ಹಸಿವಿನಿಂದ ಸಾಯ್ತಾರೆ. ಅನೇಕರು ತಮ್ಮ ಧರ್ಮವನ್ನ ತ್ಯಜಿಸಿ ಇತರ ಧರ್ಮಗಳನ್ನ ಅಳವಡಿಸಿಕೊಳ್ತಾರೆ. ದೇವರುಗಳು ತಮ್ಮ ದೈವತ್ವವನ್ನ ಕಳೆದುಕೊಳ್ತಾರೆ. ಇದರಿಂದಾಗಿ ಭಕ್ತರಿಗೆ ದೇವರುಗಳ ಆಶೀರ್ವಾದ ನಿರಾಕರಿಸಲ್ಪಡುತ್ತೆ. ಅವರು ಅದನ್ನು ಪಡೆದರೂ ಸಹ ಅದು ಯಾವುದೇ ಫಲಿತಾಂಶ ತರೋದಿಲ್ಲ. ಇದರೊಂದಿಗೆ ಅವರು ದೇವರುಗಳನ್ನು ಪೂಜಿಸುವುದನ್ನು ಸಹ ನಿಲ್ಲಿಸಿಬಿಡ್ತಾರೆ. ಮದುವೆಯ ಪವಿತ್ರ ಬಂಧವು ತನ್ನ ಪಾವಿತ್ರ್ಯವನ್ನ ಕಳೆದುಕೊಳ್ಳುತ್ತೆ. ಅನೇಕ ಜನರು ಮದುವೆಯಾಗಿ ಕೆಲವೇ ವರ್ಷಗಳಲ್ಲಿ ವಿಚ್ಛೇದನ ಪಡಿತಾರೆ. ನಂತರ ಅವರು ಮತ್ತೆ ಮದುವೆ ಆಗ್ತಾರೆ. ಮತ್ತೊಂದೆಡೆ ಶಿಷ್ಯರು ತಮ್ಮ ಮಕ್ಕಳನ್ನ ತಮ್ಮ ಶಿಕ್ಷಕರನ್ನ ಗುಲಾಮರನ್ನಾಗಿ ಮಾಡ್ತಾರೆ. ಮಕ್ಕಳು ತಮ್ಮ ಜವಾಬ್ದಾರಿಗಳನ್ನು ಮರೆತು ಪೋಷಕರನ್ನ ವಿರೋಧ ಮಾಡ್ತಾರೆ. ಅವರು ತಮ್ಮ ವೃದ್ಧಾಪ್ಯದಲ್ಲಿ ಅವರನ್ನು ತುಂಬಾ ಬಳಲುವಂತೆ ಮಾಡ್ತಾರೆ. ಅವರನ್ನು ನೋಡಿಕೊಳ್ಳಬೇಕಾದಾಗ ಅವರನ್ನು ವೃದ್ಧಾಶ್ರಮಗಳಲ್ಲಿ ಬಿಡ್ತಾರೆ. ಅದೇ ರೀತಿ ಈ ಸಮಯದಲ್ಲಿ ಬಾಲ್ಯ ವಿವಾಹ ಜಾಸ್ತಿ ಆಗ್ತವೆ. ರಕ್ತಹೀನತೆಯಿಂದಾಗಿ ಅವರು ಹೆಚ್ಚು ಕಾಲ ಬದುಕೋದಿಲ್ಲ. ಅದೇ ರೀತಿ ಜನಿಸುವ ಮಕ್ಕಳು ಸಹ ತುಂಬಾ ದುರ್ಬಲರಾಗಿರ್ತಾರೆ. ಕಲಿಯುಗದ ಕೊನೆಯಲ್ಲಿ ನಮ್ಮ ಮಾನವರ ಜೀವಿತಾವಧಿ 20 ವರ್ಷಗಳಿಗೆ ಕಡಿಮೆ ಆಗುತ್ತೆ. ಬ್ರಹ್ಮವೈತರ್ಯ ಪುರಾಣದ ಪ್ರಕಾರ ಘೋರ ಕಲಿಯುಗದಲ್ಲಿ ಮಾನವರು 30 ವರ್ಷಗಳಿಗಿಂತ ಹೆಚ್ಚು ಬದುಕೋದಿಲ್ಲ. ಅದೇ ರೀತಿ ಸರಾಸರಿ ಜೀವಿತಾವಧಿ 20 ವರ್ಷಗಳಿಗೆ ಕಡಿಮೆ ಆಗುತ್ತೆ ಅಂತ ಹೇಳಲಾಗಿದೆ. ಇದರ ಪ್ರಕಾರ ನಮ್ಮ ಜನರು 16ನೇ ವಯಸ್ಸಿನಲ್ಲಿ ವೃದ್ಧರಾಗ್ತಾರೆ. 20ನೇ ವಯಸ್ಸಿನಲ್ಲಿ ಅವರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ. ದೇಹವು ತುಂಬಾ ದುರ್ಬಲವಾಗುತ್ತೆ. ಕಲಿಯುಗದ ಕೊನೆಯಲ್ಲಿ ಜನರಲ್ಲಿ ಕ್ರೌರ್ಯ ಇನ್ನಷ್ಟು ಹೆಚ್ಚಾಗುತ್ತೆ. ಕಾಳಿ ಎಂಬ ರಾಕ್ಷಸನು ಎಲ್ಲರನ್ನೂ ತನ್ನ ಭಕ್ತರನ್ನಾಗಿ ಮಾಡಿಕೊಳ್ತಾನೆ ಮತ್ತು ದೇವರನ್ನ ವಿರೋಧಿಸ್ತಾನೆ. ಅದೇ ಸಮಯದಲ್ಲಿ ವಿಷ್ಣು ಈ ಭೂಮಿಯ ಮೇಲೆ ಭಗವಾನ್ ಕಲ್ಕಿಯಾಗಿ ಅವತಾರ ಮಾಡಿ ಕಾಳಿಯನ್ನು ಕೊಲ್ತಾನೆ. ಅದರ ನಂತರ ಅವನು ಧರ್ಮವನ್ನು ಸ್ಥಾಪಿಸ್ತಾನೆ. ಇದರೊಂದಿಗೆ ಭೂಮಿಯು ಮತ್ತೆ ಪ್ರಕೃತಿಯೊಂದಿಗೆ ವಿಲೀನವಾಗುತ್ತೆ. ಈ ರೀತಿಯಾಗಿ ಕಲಿಯುಗ ಕೊನೆಗೊಳ್ಳುತ್ತೆ. ಕಾಲಚಕ್ರವು ಪೂರ್ಣಗೊಳ್ಳುತ್ತೆ. ಅದರ ನಂತರ ಕಾಲಚಕ್ರವು ಮತ್ತೆ ಪ್ರಾರಂಭವಾಗುತ್ತೆ. ಹೀಗೆ ಆಗಿ ಮತ್ತೆ ಹೊಸ ಸತ್ಯಯುಗ ಆರಂಭವಾಗುತ್ತೆ. ಈ ಯುಗದಲ್ಲಿ ಪಾಪವು ಮತ್ತೆ ಸಂಪೂರ್ಣವಾಗಿ ನಾಶ ಆಗುತ್ತೆ. ನಮ್ಮ ಜನರು ಮತ್ತೆ ನಿಸ್ವಾರ್ಥ ಭಾವನೆಯಿಂದ ಬದುಕಲು ಪ್ರಾರಂಭ ಮಾಡ್ತಾರೆ. ಅವರು ಹಣದ ಮೇಲಿನ ಪ್ರೀತಿಯನ್ನ ತ್ಯಜಿಸಿ ಸತ್ಯ ಮತ್ತು ನೀತಿಯನ್ನ ಅನುಸರಿಸ್ತಾರೆ. ಅವರು ದೇವರನ್ನ ಆರಾಧಿಸ್ತಾರೆ. ಫ್ರೆಂಡ್ಸ್, ಈ 4 ಯುಗಗಳ ಬಗ್ಗೆ ತಿಳಿದುಕೊಂಡ ನಂತರ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ಕಿಪ್ ಮಾಡದೆ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತು ಇದು ಎಷ್ಟು ನಿಜ ಅಲ್ವಾ, 4 ಯುಗಗಳಲ್ಲಿ ಯಾವ ಥರ ಚೇಂಜ್ ಆಗಿದೆ. ಈಗೆಲ್ಲ ನಾವೇ ನೋಡ್ತಾ ಇದ್ವಿ ಕಲಿಯುಗದ ಅವತಾರಗಳನ್ನು ನಾವೇ ತುಂಬ ತುಂಬ್ಕೊತಾ ಇದ್ವಿ. ಹೀಗೆ ಮುಂದೆ ಇನ್ನು ಹೇಗೋ ಗೊತ್ತಿಲ್ಲ.